ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಪಟ್ಟು ಹಿಡಿದಿದೆ. ಅಬಕಾರಿ ಇಲಾಖೆಯ ಅಕ್ರಮದ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೂಡ ದಾಖಲಾಗಿದೆ. ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಎಂದ ಸಚಿವ ತಿಮ್ಮಾಪುರ. ಲಂಚದ ಆಡಿಯೋ ನಿಜವಾದ ಆಡಿಯೋ ಅಲ್ಲ, ಅದನ್ನ ಮ್ಯಾನಿಪ್ಯುಲೇಟ್ ಮಾಡಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ರಾಜೀನಾಮೆಗೆ ವಿರೋಧ ಪಕ್ಷಗಳ ಬೇಡಿಕೆ ಮತ್ತು ಪಟ್ಟು. ಅಬಕಾರಿ ಇಲಾಖೆಯ ಅಕ್ರಮದ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೂಡ ಹೋಗಿದೆ. ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅನ್ನೋದು ಆರ್.ಬಿ. ತಿಮ್ಮಾಪುರ ಅವರ ವಾದ. ನೀವು ಯಾಕೆ ಕೊಡೋದಿಲ್ಲ ಅನ್ನೋದು ವಿಪಕ್ಷದವರ ಧ್ವನಿ. ಹಾಗಾದ್ರೆ ಈ ಪ್ರಶ್ನೋತ್ತರಗಳಿಗೆ ಅಂತಿಮ ವಿಧಿವಿಧಾನ ಏನು? ಅಬಕಾರಿ ಇಲಾಖೆಯ ಅತ್ಯಂತ ಪ್ರಭಾವಿ ಸಚಿವರಾಗಿರುವ ಅಹಿಂದ ಸಮುದಾಯದ ಆರ್.ಬಿ. ತಿಮ್ಮಾಪುರ ವಿರುದ್ಧ ಕೇಳಿ ಬಂದಿರುವ ಆರೋಪ, ಅದಕ್ಕೆ ಆಧಾರವೆಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಿರುವಂತಹ ಆಡಿಯೋ, ಆ ಆಡಿಯೋದಲ್ಲಿ ಪ್ರಸ್ತಾಪಗೊಂಡಿರುವಂತಹ ಅಷ್ಟು ವಿಚಾರಗಳಿಗೂ ಮೂಲ ಕಾರಣಕರ್ತ ಯಾರು, ಅದು ಮ್ಯಾನಿಪ್ಯುಲೇಟ್ ಮಾಡಲಾಗಿದೆ. ಯಾರೋ ಕೃತಕವಾಗಿ ಆ ಆಡಿಯೋವನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಾನ್ಯಾಕೆ ಕೊಡ್ಲಿ ಅನ್ನೋದು ಆರ್.ಬಿ. ತಿಮ್ಮಾಪುರ ಅವರ ವಾದ. ಒಂದು ಕಾಲ ಇತ್ತು, ರಾಜ್ಯ ರಾಜಕಾರಣದಲ್ಲಿ ಯಾವುದಾದ್ರೂ ಚುನಾಯಿತ ಜನಪ್ರತಿನಿಧಿಯ ವಿರುದ್ಧ ಏನಾದರೂ ಆರೋಪ ಕೇಳಿ ಬಂದಾಗ ಆ ಆರೋಪ ಕೇಳಿದ ಬಿಸಿ ಬಿಸಿಯ ಹೊತ್ತಲ್ಲೇ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಂತಹ ಕಾಲ. ಕಳಂಕ ಮುಕ್ತನಾಗುವವರೆಗೂ ಅಧಿಕಾರ ಏರದೇ ಇರತಕ್ಕಂಥ ಅನೇಕ ನಿಸ್ವಾರ್ಥಿ ರಾಜಕಾರಣಿಗಳನ್ನು ಕಂಡ ಕರ್ನಾಟಕದಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳ ವಿರುದ್ಧ ಆರೋಪ ಕೇಳಿ ಬರುತ್ತೆ. ಆದರೆ ಅದನ್ನು ಸಮರ್ಥನೆ ಜೊತೆಗೆ ಅದನ್ನು ನಖಶಿಕಾಂತವಾಗಿ ಅಲ್ಲೆಗಳೆಯುವಂತಹ ರಾಜಕಾರಣಿಗಳು. ಅದೇನೇ ಇರಲಿ, ಆರ್.ಬಿ. ತಿಮ್ಮಾಪುರ ವಿರುದ್ಧ ಕೇಳಿ ಬಂದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷದವರು ತಿಮ್ಮಾಪುರ ಅವರ ರಾಜೀನಾಮೆಯನ್ನು ಬಯಸುತ್ತಿರುವಾಗ ತಿಮ್ಮಾಪುರ ಅವರು ಅದನ್ನು ಅಲ್ಲೆಗಳೆಯುತ್ತಿದ್ದಾರೆ. ಮ್ಯಾನಿಪ್ಯುಲೇಟೆಡ್ ಆಡಿಯೋವನ್ನು ಇಟ್ಕೊಂಡು ನಾನು ಯಾಕೆ ರಾಜೀನಾಮೆ ಕೊಡಲಿ, ನಾನು ನನ್ನ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ದೀನಿ, ಯಾವುದೇ ತರಹದ ಭ್ರಷ್ಟಾಚಾರದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ನಾನು ಪಾಲ್ಗೊಂಡಿಲ್ಲ, ಲಂಚದ ಆಡಿಯೋ ನಿಜವಾದ ಆಡಿಯೋ ಅಲ್ಲ, ಆಡಿಯೋಗಳು ಮ್ಯಾನಿಪ್ಯುಲೇಟ್ ಆಗಿರುತ್ತದೆ, ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ, ಅಧಿಕಾರಿಗಳು ನಮ್ಮನ್ನು ಸಿಲುಕಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸಾಂಪ್ರದಾಯಿಕವಾಗಿ ರಾಜಕಾರಣಿಗಳ ವಿರುದ್ಧಕ್ಕೆ ಆರೋಪಗಳು ಕೇಳಿ ಬಂದಾಗ ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಹೇಳಿದ್ದಾರೆ. ನಾನು ರಾಜೀನಾಮೆ ಕೊಡೋದಕ್ಕೆ ಮಾನದಂಡ ಏನು? ನಾನು ಯಾವುದಾದ್ರೂ ಅಫೆನ್ಸ್ ಮಾಡಿದ್ದೀನ, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀನ? ಅಲ್ರಿ, ನಿಮ್ಮೊಂದು ಆಡಿಯೋ ವೈರಲ್ ಆಗಿದೆ, ಆ ಆಡಿಯೋದಲ್ಲಿ ನಿಮ್ಮ ಹೆಸರಿದೆ, ಕೆಳ ಹಂತದ ಅಧಿಕಾರಿಗಳು ಲಂಚವನ್ನು ಪಡೆದು ಮೇಲ್ ಹಂತದ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು, ಆ ಪೈಕಿ ಮಂತ್ರಿಗಳಿಗೂ ಹಣ ಹೋಗ್ತಾ ಇದೆ ಅನ್ನೋ ಆಡಿಯೋ ಇದೆಯಲ್ರಿ, ಅದರ ಆಧಾರದಲ್ಲಾದರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಕೇಳಿದಾಗ ಅದು ಕೃತಕವಾಗಿ ಯಾರೋ ಸೃಷ್ಟಿಸಲ್ಪಟ್ಟ ಸಂಭಾಷಣೆ, ಅದರ ಆಧಾರದಲ್ಲಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದ ಹಾಗೆ ಅಬಕಾರಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂಚನೆ ತರಲಿ, ನಂದೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕುಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡೋಕ್ಕತ್ತೆ? ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪ್ಯುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಬಾರ್ದು ಅಂತ ಹೇಳಿದ್ರು ಹಿಂದಿನ ಯಡಿಯೂರಪ್ಪನವ್ರು. ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLಗಳ ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಆವಾಗ ಇವ್ರು ಏನು ಹೇಳಿದರು, ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದರೆ ರಾಜೀನಾಮೆ ಕೊಟ್ಬಿಡ್ಬೇಕಾ? ನೋಡ್ರಿ, CM ಅಲ್ಲ, ಇನ್ನೊಬ್ಬರಲ್ಲ, ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು, ನಾನು ತಪ್ಪಿಲ್ಲ ಅಂದು ಎದಕ್ಕೆ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಇಟ್ಟು ಕೊಡ್ಬೇಕು ಅಟ್ಟು ಕೊಡ್ಬೇಕು ಅಂತ ಹೇಳ್ಕೊತಾರೆ. ಅದು ನಾನು ಕೇಳಿದ್ದೀನಿ ದುಡ್ಡು.
ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ಗೆ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನು ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಇದು ಟ್ರಾನ್ಸಾಕ್ಷನ್ ನೋಡ್ರಿ, ಹಣದ ಟ್ರಾನ್ಸಾಕ್ಷನ್ ನಡೀತಿರ್ತೈತಿ. ಅದಕ್ಕೆ ಇದ್ರ ಸ್ವಲ್ಪ ಹೆಚ್ಚಿಗೆ ಎಲ್ಲ ಮಂತ್ರಿಗಳು ಇದ್ದಾಗೆಲ್ಲ ಇವ್ರು ನಿಮ್ಮ ಮತ್ತಲ್ಲಿ ಬಂದು ಹಿಂಗೆ ಹೇಳಿ ಹೋಗಿದ್ದಾರೆ. ನಿಲುವಳಿ ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.